ತೀರ್ಥಹಳ್ಳಿಯ ಬೆಡಗಿ ಕನ್ನಡದ ಹುಡುಗಿ ಮಹಾನಟಿ ಶೋ ಅಲ್ಲಿ ತನ್ನದೇ ಆದ ಚಾಪು ಮೂಡಿಸಿದವರು ನಮ್ಮೂರಿನ ಹುಡುಗಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್, ಇವತ್ತು ನಮ್ಮ ಜೊತೆ ಮಾನ್ಯ ರಮೇಶ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಹಾಯ್, ಮೊದಲನೇದಾಗಿ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮಹಾನಟಿ ಶೋ ಅಂತ ಬಂದಾಗ ಮಾನ್ಯ ರಮೇಶ್ ಅವರ ಪಾತ್ರ ತುಂಬಾ ಪ್ರಮುಖವಾಗಿರುವಂತದ್ದು. ಮೊದಲನೇದಾಗಿ ಯಾಕೆ ಚೂಸ್ ಮಾಡ್ಕೊಂಡ್ರಿ ಮಹಾನಟಿನ? ಸೊ ನೀವು ತೀರ್ಥಹಳ್ಳಿ ಅವರ? ವಾವ್, ಸೂಪರ್. ಖುಷಿ ಆಯಿತು. ಮಹಾನಟಿ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಇದೊಂದು ಅಂದರೆ ಎಲ್ಲ ರಿಯಾಲಿಟಿ ಶೋಸ್ಗಿಂತ ಇದು ತುಂಬ ಡಿಫ್ರೆಂಟ್ ಆಗಿರೋದು, ತುಂಬ ಕಲಿಯೋಕ್ಕೆ ಸಿಗತ್ತೆ ನಮಗಿಲ್ಲಿ. ಸೊ ಚಿಕ್ಕವಳಿದ್ದಾಗ್ಲಿಂದನೂ ಒಂದು ಆ್ಯಕ್ಟರ್ ಆಗಬೇಕು, ಏನು ಟೆಲಿವಿಷನ್ ಟಿ ವಿಲಿ ಕಾಣಿಸ್ಕೋಬೇಕು, ನಮ್ಮ ಪಪ್ಪ ಅಮ್ಮ ಅದನ್ನು ನೋಡಬೇಕು, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನೋಡಬೇಕು, ಅದೊಂದು ತುಂಬ ಆಸೆ ಇತ್ತು. ಸೊ ಹಾಗೆ ಅಂದರೆ ಫಸ್ಟ್ ಸೀಸನ್ ಬಿಟ್ಟಾಗ ನೋಡ್ತಾ ಇದ್ದೆ, ನನಗೆ ಯಾಕೆ ನಾನು ಆಡಿಷನ್ಸ್ ಕೊಟ್ಟಿಲ್ಲ, ಯಾಕೆ ನಾನು ಟ್ರೈ ಮಾಡಿಲ್ಲ ಅಂತ ತುಂಬ ರಿಗ್ರೆಟ್ ಮಾಡಿದ್ದೆ. ಹಾಗೆ ಸೀಸನ್ 2 ಬಿಟ್ಟಾಗ ಸೆಕೆಂಡ್ ಥಾಟ್ ಬರಲೇ ಇಲ್ಲ, ಹೋಗಿ ಏನಾದರೂ ಆಗಲಿ ಆಡಿಷನ್ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದು. ಸೊ ಇಲ್ಲಿ ತನಕ ಬಂದಿದ್ದೀನಿ, ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ ನನಗೆ ನಾನೇ. ಯಾಕಂದರೆ ಯಾವುದೇ ಒಂದು ಸಪೋರ್ಟ್ ಇಲ್ಲದೇ ಇಲ್ಲಿ ತನಕ ಬಂದಿದ್ದೀನಿ. ಸೊ ಅಂದರೆ ತೀರ್ಥಹಳ್ಳಿ ಅಂತ ಹೆಗ್ಗೋಡು ಆ ಕಡೆಯಿಂದ ಒಂದು ಪುಟ್ಟ ಗ್ರಾಮದಿಂದ ಬಂದಿದ್ದು, ಇಲ್ಲಿ ತನಕ ಬಂದಿದ್ದು ತುಂಬಾ ಹೆಮ್ಮೆ ಇದೆ ನನಗಂತೂ. ಅದು ಬೇರೆ ಕೆಲಸ ಅಂದರೆ ವರ್ಕ್ ಮಾಡ್ತಿದ್ದವಳು ಬಿಟ್ಟು ಅದು ಇಲ್ಲಿಗೆ ಬಂದಿದ್ದೀನಲ್ವಾ, ಬಂದಿದ್ದಕ್ಕೂ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ತು, ಚೆನ್ನಾಗಿದೆ. ನನಗೆ ಆ್ಯಕ್ಟಿಂಗ್ ಏನು ಎಕ್ಸ್ಪೀರಿಯನ್ಸ್ ಇಲ್ಲದೇ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗೆಲ್ಲ ಸ್ವಲ್ಪ ಭಯ ಆಗ್ತಿತ್ತು, ಎಲ್ಲರೂ ಥಿಯೇಟರಿಂದ ಬಂದುಬಿಟ್ಟಿದ್ದಾರೆ, ಎಲ್ಲ ಈ ರೇಂಜಿಗೆ ಮಾಡ್ತಿದ್ದಾರಲ್ವ, ನಾನು ಏನು ಮಾಡಲಿ ಅಂತೆಲ್ಲ ತುಂಬ ಭಯ ಇರ್ತಾಯಿತ್ತು. ಅದು ಬೇರೆ ವಂಶಿ ಡ್ರಾಮಾ ಜೂನಿಯರ್ಸು ಅಲ್ಲಿಂದ ಬಂದಾಗ ತುಂಬ ಹೆಸಿಟೇಟ್ ಮಾಡ್ತಿದ್ದೆ ನಾನು ಮುಂಚೆ ಎಲ್ಲ. ಬಟ್ ಮಾಡ್ತಾ ಜಡ್ಜಸ್ ಇನ್ಪುಟ್ಸ್ ತೊಗೊಂಡು, ಟೀಮ್ ಅವ್ರ ಇನ್ಪುಟ್ಸ್ ತೊಗೊಂಡು, ಮೆಂಟರ್ಸ್, ಇದೊಂಥರ ಯಾವುದೇ ನೀವು ಏನು ಆ್ಯಕ್ಟಿಂಗ್ ಕ್ಲಾಸ್ಗಿಂತನೂ ಜಾಸ್ತಿನೇ ಇದು. ಮುಂಚೆಲ್ಲ ಥಿಂಕ್ ಮಾಡ್ತಿದ್ದೆ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ಲಾ ನಾನು, ಏನು ಮಾಡಲಿ ಅಂತ. ಅದಕ್ಕಿಂತ ಜಾಸ್ತಿನೇ ನಮ್ಗಿಲ್ಲಿ ಸಿಕ್ತು ಅಲ್ವಾ. ಏನು ಜನಗಳಿಗೆ ನಾವು ಗೊತ್ತಾದ್ವಿ, ಆ್ಯಕ್ಟಿಂಗ್ ಬಿಟ್ಟು ಎಲ್ಲ ರೀತಿ ಪಾತ್ರಗಳು, ಹಾಗೆ ಡಾನ್ಸು, ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು, ಪ್ರತಿ ಒಂದೂ ಎಲ್ಲದನ್ನೂ ಹೇಳ್ಕೊಡ್ತು ಮಹಾನಟಿ ಅಂತೂ. ಐ ಆಮ್ ವೆರಿ ಗ್ರೇಟ್ಫುಲ್. ಎಲ್ಲ ಎಷ್ಟೋ ಬಾರಿ ನೀವು ಕಂಡಿರ್ಬೋದು, ಈ ಹಳ್ಳಿಯಿಂದ ಬಂದಾಗ, ತೀರ್ಥಹಳ್ಳಿಯಿಂದ ತುಂಬಾ ಜನ ಬಂದಿದ್ದಾರೆ ಪ್ರತಿಭೆಗಳು. ಬಟ್ ಎಲ್ಲೋ ಒಂದ್ ಕಡೆ ಬಂದಾಗ ಮನೆ ಕಡೆ ಬೇಡ ಸುಮ್ಮನೆ ಇರು, ಮನೇಲೇ ಇರು, ಯಾಕೆ ಬೇಕು ಸುಮ್ಮನೆ ಅನ್ನುವಂಥದ್ದು ಇರುತ್ತೆ. ಸೊ ಹೆಂಗಾಯಿತು ಆ ರೆಸ್ಪಾಂಡ್, ಮನೆಯಿಂದ ಹೆಂಗ್ ಬಂದಿತ್ತು ನಿಮಗೆ? ಮುಂಚೆ ನಮ್ಮ ಪಪ್ಪಂಗೆ ಪಪ್ಪ ಯಾವಾಗಲೂ ನೋಡ್ತಿರ್ತಾರೆ, ಟಿ ವಿ ನೋಡ್ತಾನೆ ಇರ್ತಾರೆ. ಸೊ ಮಹಾನಟಿಗೆ ಹೋಗ್ತೀನಿ ಅಂದಾಗ ನಮ್ಮನೇಲಿ ಹೇಗಂದ್ರೆ ಸರಿ ಮಾಡ್ತಾಳೆ ಏನಂತ ಜಾಸ್ತಿ ಕ್ವೆಶನ್ ಮಾಡಕ್ ಹೋಗ್ತಿರ್ಲಿಲ್ಲ, ಏನೋ ಒಂದು ಮಾಡ್ತಾಳೆ, ಒಳ್ಳೇದೇ ಮಾಡ್ತಾಳೆ ಅಂತ ಗೊತ್ತಿತ್ತು. ಸೊ ಹೋಗ್ತೀನಿ ಅಂದಾಗ ಓಕೆ ಮಾಡು ಅಂತ ಅಂದರು. ಹೇಗಂದರೆ ನಮ್ಮ ಅಮ್ಮಂಗೆ ಸ್ವಲ್ಪ ಭಯ ಊರಲ್ಲಿ. ಇವಾಗ ನಿಮ್ಗೆ ಗೊತ್ತಿರ್ಬೋದು, ಸುಮ್ಮನೆ ಯಾರ್ದಾದ್ರೂ ಮನೆಗೆ ಹೋದಾಗ ಹಿಂಗಂತೆ ಟಿ ವಿ ಅಂತೆ ಅಂದಾಗ ಬೇಡ ಹಂಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಸ್ಟಿಲ್ ನನಗೆ ನಾನೇನಂದರೆ ನಾನು ಯಾವತ್ತೂ ಕೆಟ್ಟ ಹೆಸರು ತರಲ್ಲ, ನಿಮಗೆ ಒಳ್ಳೆ ಹೆಸರೇ ತರ್ತೀನಿ ಅಂತ ಹೇಳಿಬಿಟ್ಟು ಬಂದಿದ್ದು. ಆಮೇಲೆ ಅವರಿಗೂ ತುಂಬ ಖುಷಿ ಆಯಿತು ನನ್ನ ಟಿ ವಿಲಿ ನೋಡಿದಾಗ. ಅದು ಬೇರೆ ಜನಗಳೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಅವ್ರಿಗೆಲ್ಲ ಅದೊಂದು, ನಾನು ಪಪ್ಪ ನನ್ನ ಜೊತೆಲ್ಲ ಮಾತಾಡ್ತಿರ್ಬೇಕಾದ್ರೆ ಹಿಂಗೆ ಕಾಲ್ ಮಾಡಿ ಹೇಳಿದ್ರು, ಇವತ್ತು ನೋಡಿದ್ರಂತೆ, ಅದು ಚೆನ್ನಾಗಿ ಮಾಡಿದ್ಯಂತೆ, ಅದೆಲ್ಲ ಹೇಳ್ತಾ ಇರಬೇಕಾದ್ರೆ ತುಂಬ ಖುಷಿ ಆಗತ್ತೆ. ಆಗ್ಲೇ ನೀವು ಹೇಳಿದ್ರಿ ಊರಲ್ಲಿದ್ದಾಗ ಯಾರು ಕೂಡ ಕರ್ದಿ ಮಾತಾಡ್ಸಲ್ಲ, ನಾವು ಅದೇ ಯಾವುದೋ ಒಂದು ಪ್ಲಾಟ್ಫಾರ್ಮಿಗೆ ಬಂದಾಗ ಮಾತಾಡ್ತಾರೆ. ನಮ್ಮ ಅಮ್ಮನೂ ಹೇಳ್ತಾ ಇದ್ರು, ಇಲ್ಲ ಹೆಗ್ಗೋಡಿಂದ ಯಾರೋ ಹುಡುಗಿ ಬಂದಿದಾರಂತೆ ನೋಡು ಅನ್ನುವಂಥದ್ದು. ಸೊ ಆ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಾಗ ನಿಮಗೆ ನಿಮ್ಮ ತಂದೆ ತಾಯಿ ಹೇಳಿದಾಗ ಹೇಗೆ ಅನ್ನಿಸ್ತಾ ಇತ್ತು? ಆ್ಯಕ್ಚುಲಿ ಸ್ಕೂಲಲ್ಲಿದ್ದಾಗ ಡಾನ್ಸ್ ಪ್ರಾಕ್ಟೀಸು, ಸ್ಪೋರ್ಟ್ಸು ಅದೆಲ್ಲ ತುಂಬ ಹೋಗ್ತಿದ್ದೆ ನಾನು. ನಮ್ಮ ಪ್ರಿನ್ಸಿಪಲ್ಲು ನನ್ನ ಫ್ರೆಂಡಿಗೆ ಕರೆದ್ಬಿಟ್ಟು ಹೇಳಿದ್ರಂತೆ, ಮಾನ್ಯನ್ ಟಿ ವಿಲಿ ನೋಡಿದಾಗ ನೀವೆಲ್ಲ ಅವಾಗ ಪ್ರಾಕ್ಟೀಸಿಗೆ ಕೇಳ್ತಿದ್ರಿ ಅಲ್ವಾ, ಅದೆಲ್ಲ ನೆನಪಾಗ್ತಾ ಇತ್ತು ಅಂತ. ಅವಾಗ ಸರ್ ಪ್ರಾಕ್ಟೀಸಿಗೆ ಒಂದು ಪೀರಿಯಡ್ ಬಿಡಿ ಅಂದರೆ ಸರ್ ಬಿಡ್ತಾ ಇರಲಿಲ್ಲ. ನನಗೆ ಅವಾಗ ಓಕೆ ಇನ್ಮೇಲಾದರೂ ಸ್ವಲ್ಪ ಡಾನ್ಸು ಅದಕ್ಕೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ರು, ಮಾಡಲ್ಲ ಅಂತ ಅಲ್ಲ, ಬಟ್ ಪ್ರಾಕ್ಟೀಸ್ಗೆಲ್ಲ ಬಿಡಲ್ಲ, ತುಂಬ ಸ್ಟ್ರಿಕ್ಟ್ ಮಾಡ್ತಾ ಇದ್ರಲ್ವಾ. ಸೊ ಸರ್ ಪ್ರಿನ್ಸಿಪಲ್ ಅದನ್ನ ಹೇಳಿದ್ರಂತೆ ನನ್ನ ಫ್ರೆಂಡಿಗೆ. ಸೊ ಅದನ್ನ ಕೇಳಿದಾಗ ಓಕೆ ಅಂತ ಹೇಳಿ ಖುಷಿ ಆಯಿತು. ಹಾಗೆ ಮಾತಾಡದೆ ಇರೋರೆಲ್ಲರೂ ಕಾಲ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದಾಗೆಲ್ಲ ಓಕೆ ಏನೋ ಮಾಡ್ತಾ ಇದ್ದೀನಿ ನಾನು ಅನ್ನೋದೊಂದು ಪ್ರೌಡ್ ಫೀಲಿಂಗ್ ಬರ್ತಾ ಇತ್ತು. ಅದಾದ ನಂತರ ನೀವು ಸ್ಟೇಜ್ ಮೇಲೆ ಹೇಳಿದ್ರಿ, ಒಂದು ಸ್ಟೇಜ್ ಮೇಲೆ ನಾನು ನನ್ನ ತಂದೆ ತಾಯಿನ ತಂದು ನಿಲ್ಲಿಸ್ಬೇಕು ಅನ್ನುವಂಥದ್ದು, ಆ ಕೆಲಸ ಆಯಿತು. ಅವಾಗ ತುಂಬ ಭಾವುಕರು ಕೂಡ ಆಗಿದ್ರಿ. ಸೊ ಆ ಒಂದು ಮೂಮೆಂಟ್ ಹೇಗೆ ಅನ್ನಿಸ್ತು ನಿಮಗೆ? ಆ್ಯಕ್ಚುಲಿ ಅವತ್ತು ಮಾತ್ರ
ವೆರಿ ಸ್ಪೆಷಲ್ ಮೂಮೆಂಟ್ ಅದು. ಬಿಕಾಸ್ ಪಪ್ಪಂಗೆ ಸ್ವಲ್ಪ ಕಾಲು ನೋವು ಇತ್ತು. ಅವರಿಗೆ ತುಂಬ ಸರಿ ಅವರು ಬರಬೇಕು ಅಂತ ಏನಾಗ್ತಿತ್ತಂದ್ರೆ ಎವ್ರಿ ಎಪಿಸೋಡ್ ಎಲ್ಲ ಕಂಟೆಸ್ಟೆಂಟ್ಸ್ದು ಪೇರೆಂಟ್ಸ್ ಬರ್ತಿದ್ರು. ನನ್ನ ಮಾತ್ರ ಫ್ಯಾಮಿಲಿ ರೌಂಡಲ್ಲಿ ನಾನು ಅಂದರೆ ಅವ್ರಿಗೆ ಊರಿಂದ ಬರಬೇಕಿತ್ತು, ಪಪ್ಪಂಗೆ ಕಷ್ಟ ಆಗ್ತಿತ್ತು ಬರೋದಕ್ಕೆ. ಬಟ್ ಸ್ಟಿಲ್ ನನಗೋಸ್ಕರ ಬಂದರು. ಅವತ್ತು ಯಾಕೋ ಸ್ಟೇಜ್ ಮೇಲೆ ಬರೋಕ್ಕಾಗಲಿಲ್ಲ ಅವ್ರಿಗೆ. ಎಲ್ಲರ ಪೇರೆಂಟ್ಸು ಬರ್ತಿದಾರಲ್ವಾ, ನನಗೆ ಇಂಥ ಒಳ್ಳೆ ಸ್ಟೇಜಿಗೆ ಬಂದುಬಿಟ್ಟು ನಮ್ಮ ಪಪ್ಪ ಅಮ್ಮ ಇಷ್ಟು ಕಷ್ಟಪಟ್ಬಿಟ್ಟು ನನ್ನ ಬೆಳೆಸಿದ್ದಾರೆ. ಒಳ್ಳೆ ಎಜುಕೇಷನ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ನಾನು ಏನು ಕೇಳಿದ್ರು ಇಲ್ಲ ಅಂದೇನೆ ನಾನು ಚೆನ್ನಾಗಿ ಬೆಳೆಸ್ಬಿಟ್ಟು ಅವ್ರನ್ನ ಒಂದು ಸ್ಟೇಜ್ ಮೇಲೆ ಕರ್ಕೊಂಡು ಬರೋಕ್ಕಾಗಲಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಿತ್ತು. ಅದು ಆ್ಯಕ್ಚುಲಿ ಝೀ ಕನ್ನಡದವರು ರಿಯಾಲಿಟಿ ಶೋ ಎಸ್ಪೆಷಲಿ ಅವರು ಸರ್ಪ್ರೈಸಸ್ ಕೊಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಅದು ನಾನು ಕುತ್ಕೊಂಡು ಬೇರೆ ಅಂದರೆ ಏನೋ ಶೋಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಬೇರೆ ಪೇರೆಂಟ್ಸ್ ಬರೋದು, ಸರ್ಪ್ರೈಸಸ್ ಎಲ್ಲ ಕೊಡ್ತಾ ಇರ್ಬೇಕಾದ್ರೆ ವಾವ್ ಅಂತ ಅನಿಸ್ತಿತ್ತು. ಆ ಥರ ಮೂಮೆಂಟ್ ನನಗೆ ಕ್ರಿಯೇಟ್ ಮಾಡಿ ಕೊಟ್ಟರು. ನಮ್ಮ ಪಪ್ಪ ಫಸ್ಟ್ ಟೈಮ್ ಏನೋ ಸ್ಟೇಜ್ ಮೇಲೆ ಬಂದರು. ನಾನು ಯಾವಾಗಲೂ ಟಿ ವಿ ರಿಯಾಲಿಟಿ ಶೋಸ್ ಎಲ್ಲ ಪಪ್ಪನ ಜೊತೆ ಕುತ್ಕೊಂಡು ನೋಡ್ತಾ ಇರಬೇಕಾದ್ರೆ ನಾನು ಕೇಳ್ತಾ ಇರ್ತಿದ್ದೆ ಸುಮ್ಮನೆ, ನಾನೆಲ್ಲಾದರೂ ಈ ಥರ ಹೋದಾಗ ನೀವು ಹೀಗೆ ಬರ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಿದ್ದೆ. ಅವರು ಪಪ್ಪ ಅಷ್ಟೊಂದು ಮಾತಾಡಲ್ಲ, ಸ್ವಲ್ಪ ಅಂದರೆ ಸ್ಟೇಜಿಗೆ ಬಂದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು. ಬರೋಣ ಅಂತ ಅಲ್ಲ, ಅವರಿಗೆ ನೀನೇನು ಮಾಡ್ತೀಯಾ ಆ ಥರ ಎಲ್ಲ ಆಗತ್ತಾ ಅಂತ ಅವ್ರ ತಲೆಯಲ್ಲಿ ಇತ್ತು ಅನ್ಸತ್ತೆ. ಸೊ ಅದೇ ಥರ ಒಂದು ಏನೋ ಮೂಮೆಂಟ್ ಮತ್ತೆ ಬಂತು ನನಗೆ, ಅಂದರೆ ಫಸ್ಟ್ ಟೈಮ್ ಬಂತು. ಅವತ್ತಿನ ದಿನ ನನಗೆ ಪಪ್ಪನ ನೋಡಿದೆ ತುಂಬ ದಿನ ಆಗಿತ್ತು. ಅದು ಬೇರೆ ಅವರಿಗೆ ಕಾಲು ನೋವು ಇರೋದ್ರಿಂದ ಹುಷಾರಿರಲಿಲ್ಲ. ಸೊ ಅವತ್ತು ವೆರಿ ಸ್ಪೆಷಲ್ ಮೂಮೆಂಟ್. ಅವ್ರು ಬಂದ್ಬಿಟ್ಟು ಅಂದರೆ ಪಪ್ಪ ಡ್ಯಾನ್ಸ್, ನಾನು ಫ್ಯಾಮಿಲಿ ಫಂಕ್ಷನ್ಸಲ್ಲೆಲ್ಲ ನಾನು ಪಪ್ಪ ಡ್ಯಾನ್ಸ್ ಮಾಡ್ತಿದ್ವಿ. ಸೊ ಆವಾಗ ನೀವು ಬಂದಾಗ ಡ್ಯಾನ್ಸ್ ಮಾಡೋಣ ಆ ಥರ ಎಲ್ಲ ಹೇಳ್ತಾ ಇದ್ದೆ ನಾನು. ಅದೇನಾಯ್ತಂದರೆ ಒಂದು ಸರಿನೂ ಕರ್ಕೊಂಡು ಬರೋಕ್ಕೆ ಆಗಿಲ್ಲ. ನಾನು ಫಿನಾಲೆಗೆ ಬಂದಿದ್ದೀನಿ, ನನ್ನ ಪೇರೆಂಟ್ಸ್ ಬಂದೇ ಇಲ್ವಲ್ಲ ಅಂತೆಲ್ಲ ಬೇಜಾರಾಗ್ತಾ ಇತ್ತು. ಬಟ್ ಫೈನಲಿ ಬಂದರು, ಚೆನ್ನಾಗಿತ್ತು ಆ ಮೂಮೆಂಟ್ ಮಾತ್ರ. ಅದೇ ಏನೋ ಒಂದು ಸ್ಥಾನಕ್ಕೆ ಹೆಜ್ಜೆಗೆ ಮುಂದಿಡ್ಬೇಕಾದ್ರೆ ತುಂಬಾ ಜನರ ಸಪೋರ್ಟ್ಗಿಂತ ಮನೆಯಲ್ಲಿರುವಂತಹ ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ನಿಮ್ಮ ಅಣ್ಣನು ನಿಮ್ಮ ಬೆನ್ನ ಹಿಂದೆ ಯಾವಾಗ್ಲೂ ನಿಂತಿರೋರು. ಆ ಸಪೋರ್ಟ್ಗೆ ಹೇಳ್ಕೊಳಕ್ ಆಗಲ್ಲ, ಆ ಭಾವನೆಯನ್ನ ವ್ಯಕ್ತಪಡಿಸಕ್ಕಾಗಲ್ಲ. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು? ಆ ಸ್ಟ್ರೆಂತ್ ಅನ್ನುವಂಥದ್ದು ಹಿಂದೆ ಇತ್ತು, ನಾನೇನೋ ಮಾಡಿದ್ರೆ ಬಿಡು ನಮ್ಮಲ್ಲಿ ಸಪೋರ್ಟ್ ಮಾಡೋರು ಇರ್ತಾರೆ ಅನ್ನುವಂಥದ್ದು ಇರುತ್ತಲ್ಲ. ಸೊ ಏನ್ ಹೇಳ್ತೀರಾ? ಆ್ಯಕ್ಚುಲಿ ಇವಾಗ ನಮ್ಮ ಊರಲ್ಲೆಲ್ಲ ನಾನು ಇವಾಗ ಪಪ್ಪ ಅಮ್ಮಂಗೆ ಇವಾಗ ಓನ್ಲಿ ಒಳ್ಳೇದೇನಾದರೂ ಶೇರ್ ಮಾಡ್ಬೋದು. ಈ ಥರ ಹಿಂಗೆ ಆಗ್ತಿದೆ ಅಂತ ಏನಾದರೂ ಬೇಜಾರಾಗಿದ್ದಾಗ ನಾನು ಶೇರ್ ಮಾಡಿದಾಗ ಅವ್ರು ಟೆನ್ಷನ್ ಆಗಿಬಿಡ್ತಿದ್ರು. ಹೌದಾ ಹಂಗ ಅಂತೆಲ್ಲ ಟೆನ್ಷನ್ ಆಗ್ತಿದ್ರಲ್ವ. ಆ ಟೈಮಲ್ಲಿ ನನಗೆ ಒಳ್ಳೆ ಫ್ರೆಂಡ್ ಮತ್ತು ಒಂಥರ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ನನ್ನ ಅಣ್ಣ. ಏನೇ ಆದರೂ ನಂಗೆ ಬೇಜಾರಾದರೂ ಪಟ್ಟಂತ ಅಣ್ಣಂಗೆ ಕಾಲ್ ಮಾಡಿಬಿಟ್ಟು ಹಿಂಗಾಯಿತು ಹಂಗಾಯಿತು ಅಂತೆಲ್ಲ ಎಲ್ಲ ಶೇರ್ ಮಾಡ್ತಿದ್ದೆ. ಅವನು ಅದನ್ನ ನೀಟಾಗಿ ಥಿಂಕ್ ಮಾಡಿಬಿಟ್ಟು ನನಗೆಲ್ಲ ಪ್ರತಿಯೊಂದೂ ನೀಟಾಗಿ ಹೇಳೋನು, ಈ ಥರ ಮಾಡು ಆ ಥರ ಮಾಡು ಅಂತೆಲ್ಲ ಫ್ರಮ್ ದ ಬಿಗಿನಿಂಗ್ ಇಲ್ಲಿ ತನಕನೂ ತುಂಬಾ ಸಪೋರ್ಟ್ ಮಾಡಿದ್ದಾನೆ. ನಿಜವಾಗ್ಲೂ ಐ ಆಮ್ ವೆರಿ ಲಕ್ಕಿ ಅವನು ನನ್ನ ಲೈಫಲ್ಲಿರೋದು. ನೀವಾಗಲೇ ಹೇಳಿದ್ರಿ ಥಿಯೇಟ್ರಿಂದ ಬಂದಿರೋ ಅಂಥ ಕಂಟೆಸ್ಟೆಂಟ್ಗಳೇ ಅಲ್ಲಿ ಜಾಸ್ತಿ ಇದ್ರು. ಸೊ ನೀವು ಏನು ಅಂದರೆ ಇವನ್ ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇತ್ತು, ಓಕೆ, ಬಟ್ ಏನು ಮಾಡಿರಲಿಲ್ಲ, ಏನೂ ಇರಲಿಲ್ಲ. ಹೆಂಗೆ ಮ್ಯೂಚುವಲ್ ಆಗ್ತೀನಿ ಅನ್ನುವಂಥದ್ದು ಒಂದು ಕನ್ಫ್ಯೂಸಸ್ ಇರುತ್ತೆ. ಸೊ ಹೇಗೆ ಇತ್ತು ಆ ಒಂದು ಕನ್ಫ್ಯೂಸ್? ಆ್ಯಕ್ಚುಲಿ ನಾನು ಮಹಾನಟಿಗಿಂತ ಮುಂಚೆ ಆಡಿಷನ್ಸ್ ಕೊಡ್ತಾ ಇದ್ದೆ. ಬಟ್ ಏನೋ ಆಗ್ತಿಲ್ವಲ್ಲ, ಆ್ಯಕ್ಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಅದೆಲ್ಲ ತಲೆಯಲ್ಲಿತ್ತು. ಸೊ ಇಲ್ಲಿಗೆ ಬಂದಾಗ ವಂಶಿ, ಭೂಮಿ ಅವರೆಲ್ಲರೂ, ಶ್ರೀಯಾ ಆಗಿರ್ಬೋದು, ಎಲ್ಲರೂ ಕೂಡ ಥಿಯೇಟರಿಂದ ಬಂದಿದ್ರು ಅಂತ ಹೇಳಿದ್ನಲ್ವಾ. ಸೊ ನನಗೆ ತುಂಬ ಟೆನ್ಷನ್ ಆಗ್ತಾ ಇತ್ತು. ಒಂದು ಕಡೆ ನಾನು ಅಪೂರ್ವ ಮ್ಯಾಮ್, ನಮ್ಮ ಡೈರೆಕ್ಟರ್ ಮ್ಯಾಮ್, ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತಿರ್ತಿದ್ದೆ, ಮ್ಯಾಮ್ ಏನು ಮಾಡಲಿ ಅಂತೆಲ್ಲ. ಅವರು ತುಂಬ ಚೆನ್ನಾಗಿ ಇನ್ಪುಟ್ಸ್ ಕೊಡೋರು. ಏನಾಯ್ತಂದರೆ ಅವರು ಸಿನಿಮಾ ಆ್ಯಕ್ಟಿಂಗ್ ಬೇರೆ, ಥಿಯೇಟರ್ ಆ್ಯಕ್ಟಿಂಗ್ ಬೇರೆ ಆಗಿತ್ತಲ್ವಾ. ಸೊ ಎಲ್ರಿಗೂ ಒಂಥರ ಹೊಸದೇ ಆಗ್ತಾ ಬಂತು. ಅವರಿಗೆಲ್ಲ ಸ್ಟೇಜ್ ಮೇಲೆ ಮಾಡ್ಬೇಕಾದ್ರೆ ಅದೊಂದು ನರ್ವಸ್ನೆಸ್ ಇರಲಿಲ್ಲ. ನನಗೆ ತುಂಬ ನರ್ವಸ್ನೆಸ್ ಇತ್ತು. ಇವನ್ ಮೆಗಾ ಆಡಿಷನ್ ಟೈಮಲ್ಲಂತೂ ಫುಲ್ಲು ಭಯ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ ಎಷ್ಟು ಬೇಗ ಮುಗ್ದೋಯ್ತು, ಈ ಪ್ಲೇಸಲ್ಲಿ ಇದ್ದೀನಿ ನಾನು ಅಂತ ಅನ್ಸತ್ತೆ.
ನಾನು ಒಂದು ಕೇಳ್ಪಟ್ಟೆ, ನೀವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಪುನೀತ್ ಸರ್ ಅವರ ಆಶೀರ್ವಾದ ಏನೋ ಸಿಕ್ಕಿತ್ತು ಅಂತ ಕೇಳಿ. ಏನಾಗಿತ್ತು ಆ ಘಟನೆ? ಏನೋ ಒಂದು ಸ್ವೀಟ್ ಆಗಿ ಮೆಮೊರಿನ ಹಂಚ್ಕೊಳ್ಳೋದಾದ್ರೆ. ಪರಮಾತ್ಮ ಶೂಟಿಂಗು ನಮ್ಮೂರಲ್ಲೇ ನಡೀತಾ ಇತ್ತು. ಸೊ ಶೂಟಿಂಗ್ ಟೈಮಲ್ಲಿ ಹೋಗಿದ್ದೆ ನಾನು. ಅದು ಅವ್ರದ್ದು ಪರಮಾತ್ಮದಲ್ಲಿ ದೀಪಾ ಸನ್ನಿಧಿ ಅವರು ಊರಿಗೆ ಬಂದಿರ್ತಾರಲ್ವಾ, ಆ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಹೋಗಿದ್ದೆ. ಪುನೀತ್ ಸರ್ ಊಟ ಕಾಫಿ ಕುಡಿತಾ ಎಲ್ಲ ಕುತ್ಕೊಂಡಿದ್ರು. ನಾನು ಚಿಕ್ಕವಳಿದ್ದೆ ಅಲ್ವಾ, ಫುಲ್ ಲಿಪ್ಸ್ಟಿಕ್ಕು, ನಮ್ಮಮ್ಮ ಫುಲ್ ಮೇಕಪ್ ಮಾಡ್ಬಿಟ್ಟಿದ್ರು. ಅನಂತ್ ನಾಗ್ ಸರ್ ಮತ್ತೆ ಅವ್ರ ವೈಫ್ ಇದ್ರು. ನಾನು ಸುಮ್ಮನೆ ಹೋಗ್ಬಿಟ್ಟು ಎಲ್ರು ನೋಡ್ತಾ ಇದ್ದೆ. ಅನಂತ್ ನಾಗ್ ಸರ್ ವೈಫು, ಏನು ನೋಡಿ ಹುಡುಗಿ ಎಷ್ಟು ಮೇಕಪ್ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಬಾಯಿಲಿ ಅಂತ ಕೇಳ್ಬಿಟ್ಟು, ಏನ್ ಇಷ್ಟು ಮೇಕಪ್ ಮಾಡ್ಕೊಂಡಿದ್ಯಾ ಅಂತೆಲ್ಲ ಮಾತಾಡ್ಸಿದ್ರು. ಅದು ಆಮೇಲೆ ಪುನೀತ್ ಸರ್ ನಮ್ಮ ಮನೆಯಿಂದ ಒಂದು 4 ಮನೆ ಆ ಕಡೆ ಒಬ್ರು ಮನೆಗೆ ಊಟ ಟಿಫಿನಿಗೆ ಬಂದಿದ್ರು. ನಾವೆಲ್ಲ, ನಾನು, ಅಣ್ಣ, ನನ್ನ ಕಸಿನ್ಸ್ ಎಲ್ಲರೂ ಹೋದ್ವಿ. ನನ್ಗೆ ಇವಾಗ ಅನ್ಸತ್ತೆ ನಾನು ನಿಜ ಅವ್ರನ್ನ ಮೀಟ್ ಆಗಿದ್ನ ಅಂತ ಅನ್ಸತ್ತೆ. ಅವರು ಹಿಂಗೆ ಮಾಡ್ಬಿಟ್ಟು ಏನು ಹೆಸರು ಕೇಳಿದ್ರು, ಹಿಂಗೆ ಮಾಡ್ಬಿಟ್ಟು ನೈಸ್ ನೇಮ್ ಅಂತ ಹೇಳಿದ್ರು. ವೆರಿ ಸ್ಪೆಷಲ್. ಅವ್ರ ಜೊತೆ ಆ ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಇವಾಗ ನೋಡಿದ್ರೆ ಅವ್ರದ್ದು ಬ್ಯಾನರ್ಸ್, ಅವ್ರ ಸ್ಟ್ಯಾಚ್ಯೂಸ್ ಎಲ್ಲ ನೋಡಿದಾಗ ನಂಗೆ ಮೀಟ್ ಆಗೋಕ್ಕೊಂದು ಚಾನ್ಸ್ ಸಿಕ್ತಲ್ಲ ಅಂತ ತುಂಬ ಖುಷಿ ಆಗುತ್ತೆ. ಆಕ್ಚುಲಿ ಆ ಆಶೀರ್ವಾದದಿಂದ ಇಲ್ಲಿ ತನಕ ಬಂದಂಗಾಯ್ತು. ಅದಾದ್ಮೇಲೆ ನಿಮಗೆ ಸಿನಿಮಾಗಳಿಗೆ ಹೋಗ್ಬೇಕು, ಸಿನಿಮಾಗಳು ಮಾಡ್ಬೇಕಂತ ಅನ್ಸಿಲ್ವಾ ನಿಮಗೆ? ಸಿನಿಮಾ ಅಂದರೆ ನಾನು ಸ್ಕೂಲ್ ಅಂದರೆ ನಾನು ವೀಕೆಂಡ್ಸಲ್ಲಿ ಬೋರ್ಡಿಂಗ್ ಸ್ಕೂಲಲ್ಲಿ ಓದಿದ್ದು ನಾನು ಅಣ್ಣ. ಸೊ ವೀಕೆಂಡ್ಸಲ್ಲಿ ಊರಿಗೆ ಬಂದಾಗ, ಮನೆಗೆ ಬಂದಾಗೆಲ್ಲ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಈಗ ಇವತ್ತು ಸೀರಿಯಲ್ ನೋಡೋದು, ನಾಳೆ ಬೆಳಗ್ಗೆ ಶೂಟಿಂಗ್ ಮಾಡೋದು. ಒಂದು ಕೀಪ್ಯಾಡ್ ಮೊಬೈಲ್ ಇತ್ತು, ಮಹಾದೇವಿ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಅದರಲ್ಲಿ ಹೀರೋಯಿನು ನಾನೇ, ಅಮ್ಮನೂ ನಾನೇ, ಎಲ್ಲನೂ ಹೀರೋನು ನಾನೇ, ಎಲ್ಲ ಕ್ಯಾರೆಕ್ಟರ್ ನಾನೇ ಮಾಡ್ತಾ. ಅಂದರೆ ಹೆಂಗಾಗ್ತಿತ್ತಂದರೆ ಇದ್ದಿದ್ದೆ 3-4 ಜನ. ಅದರಲ್ಲಿ ಇವತ್ತು ಯಾರು ಶೂಟಿಂಗಿಗೆ ಬಂದಿಲ್ಲ, ಸೊ ಈ ಕ್ಯಾರೆಕ್ಟರ್ನ ನಾನೇ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೀಪ್ಯಾಡ್ ಮೊಬೈಲಲ್ಲಿ ಶೂಟಿಂಗ್ ಮಾಡೋದು. ಎಷ್ಟು ಚೆನ್ನಾಗಿತ್ತು ಅದೆಲ್ಲ. ಆಮೇಲೆ ಡ್ಯಾನ್ಸ್ ಕರ್ನಾಟಕ, ಅವಾಗ ಡ್ಯಾನ್ಸಿಂಗ್ ಸ್ಟಾರ್ ಅಂತ ಬೇರೆ ಚಾನಲಲ್ಲಿ ಬರ್ತಾ ಇತ್ತಲ್ವಾ. ಸೊ ಅಲ್ಲಿ ಏನಂದ್ರೆ ಅಕುಲ್ ಸರ್ ಒಬ್ರು, ಅನುಶ್ರೀ ಅಕ್ಕ ಒಬ್ರು ಅಂತ ಎಲ್ಲ ಹೇಳ್ಬಿಟ್ಟು, ಹೆಂಗಂದ್ರೆ ಜಡ್ಜು ನಾನೇ, ಆಂಕರು ನಾನೇ, ಕಂಟೆಸ್ಟೆಂಟ್ನು ನಾನೇ. ನಾವೊಂದು 4 ಜನ ಇದ್ವಿ ಅಷ್ಟೇ. ಅಂದ್ರೆ ಸ್ವಾಪ್ ಆಗೋದು, ನಾನು ಆಕ್ಟ್ ಮಾಡ್ತಾ ಇವಳು ಜಡ್ಜ್ಮೆಂಟ್ ಕೊಡೋದು, ಆಮೇಲೆ ಇನ್ನೊಬ್ಳು ಅನುಶ್ರೀ ಅಕ್ಕಂತರ ಮಾಡೋದು. ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ಮಾಡ್ತಾ ಮಾಡ್ತಾ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು. ಬಟ್ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಅಂದರೆ ಒಂದು ಸ್ಟೇಜಲ್ಲಿ ಆ್ಯಕ್ಟ್ ಮಾಡ್ತೀನಿ, ಒಂದು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ತುಂಬ ಫ್ರೆಂಡ್ಸ್ ಎಲ್ಲ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ತಿದ್ವಿ. ಬಟ್ ಬೇರೆಯವ್ರ ಮುಂದೆ ಮಾಡಬೇಕು ಅಂತ ಅಂದಾಗೆಲ್ಲ ತುಂಬ ಹೆಸಿಟೇಟ್ ಮಾಡ್ತಾ ಇದ್ದೆ. ಈವನ್ ಆಡಿಷನ್ನಿಗೆ ಬಂದಾಗ ನನ್ನ ಫ್ರೆಂಡ್ ಸಂದೇಶ್ ಮತ್ತು ವಿಘ್ನೇಶ್ ಅಂತ, ಅವರಿಬ್ಬರು ಸ್ವಲ್ಪ ಆ್ಯಕ್ಟಿಂಗ್ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಅವ್ರಿಗೆ ವೀಡಿಯೋಸ್ ಮಾಡಿ, ಫಸ್ಟ್ ವೀಡಿಯೋ ಕಳಿಸ್ಬೇಕಾದ್ರೆ ನಂಗೆ ಇನ್ನೂ ನೆನಪಿದೆ, ಪ್ಲೀಸ್ ಏನು ಜಡ್ಜ್ ಮಾಡಬೇಡ, ಫಸ್ಟ್ ಮಾಡ್ತಿದ್ದೀನಿ, ಏನು ಜಡ್ಜ್ ಮಾಡಬೇಡ ಅಂತೆಲ್ಲ ಹೇಳಿ ಕಳಿಸಿದ್ದೆ. ಅವರೆಲ್ಲ ಇನ್ಪುಟ್ಸ್ ಕೊಟ್ಬಿಟ್ಟು ಅವ್ರ ಹತ್ರ ನಾನು ಕೇಳ್ಕೊತಿದ್ದೆ ಏನು ಚೇಂಜ್ ಮಾಡ್ಕೊಳ್ಳಿ ಅಂತ. ಆ ಥರ ಮಾಡ್ಕೊಂಡು ಆಡಿಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಹಾಗೆ ಮಹಾನಟಿಗಿಂತ ಮುಂಚೆ ಫ್ರೆಂಡ್ ರೋಲಿಗೆ ನಾನು ಆಡಿಷನ್ಸ್ ಕೊಡ್ತಾ ಇದ್ದೆ. ಇವನ್ ರಾಯಲ್ ಮೂವಿಲಿ ನಾನು ಫ್ರೆಂಡ್ ರೋಲ್ ಒಂದು ಮಾಡಿದ್ದೆ, ಫ್ರೆಂಡ್ ರೋಲ್, ಮತ್ತು ಎಕ್ಕಾ ಮೂವಿಲಿ ಕೂಡ ಒಂದು ಸ್ಮಾಲ್ ರೋಲ್ ಎಲ್ಲ ಮಾಡಿದ್ದೆ. ಸೊ ಇವಾಗ ಅದೊಂದು ಕಾನ್ಫಿಡೆನ್ಸ್ ಬಂದಿದೆ, ಇನ್ನು ನಾನು ಚೆನ್ನಾಗಿರೋ ರೋಲ್ಗೆ ನಾನು ಆಡಿಷನ್ ಕೊಡ್ಬೋದು. ಅದೊಂದು ಹೆಸಿಟೇಷನ್ ಎಲ್ಲ ಹೋಗಿದೆ ಈ ಮಹಾನಟಿಯಿಂದ. ಎಸ್, ಖಂಡಿತ. ಎಷ್ಟೋ ಜನಕ್ಕೆ ಮಹಾನಟಿಯಿಂದ ಸಿನಿಮಾಗಳಲ್ಲಿ ಒಂದೊಳ್ಳೆ ಪಾತ್ರ ಸಿಕ್ಕಿರುವಂಥದ್ದಿದೆ. ನಿಮಗೇನಾದರೂ ಆ ರೀತಿ ಅವಕಾಶ ಬಂದರೆ ಹೇಗೆ ತಗೋತೀರಾ? ಮಾಡುವಂಥ ಪ್ರಯತ್ನ ಇದೆಯಾ? ಯಾವ್ದು ಥರ ಅಂದರೆ ಇವನ್ ಮಹಾನಟಿಯಲ್ಲಿ ನಿಮ್ಮನ್ನ ನೋಡಿ ಒಂದಷ್ಟು ಜನ ನಿಮಗೆ ಆಪರ್ಚುನಿಟಿಗಳು ಕೊಡ್ಬೋದು, ಸಿನಿಮಾಗಳು ಬರ್ಬೋದು. ಸೊ ಅದನ್ನ ನೋಡಿ ನೀವು ಮಾಡುವಂಥ ಪ್ರಯತ್ನ ಮಾಡ್ತೀರಾ? ಅರೇನು ನೆಕ್ಸ್ಟ್ ಬೇರೆ ಏನಾದರೂ ಚೂಸ್ ಮಾಡಿ ಮಾಡುವಂಥದ್ದು ಏನಾದರೂ ಇದೆಯಾ? ಇಲ್ಲ, ಅಂದರೆ ನನಗೆ ಒಂದು ಬರೀ ಲೀಡ್ ರೋಲು, ಹೀರೋಯಿನ್ ಆ ಥರ ಮಾಡೋದ್ಕಿಂತ ನನಗೆ ಒಂದು ಒಳ್ಳೆ ಪಾತ್ರ ಮಾಡಬೇಕು ಅಂತ ಆಸೆ ಇದೆ. ಸೊ ಹಂಗೆ ಬಂದಾಗ ನಿಜವಾಗ್ಲೂ ಮಾಡೋದಕ್ಕೆ ಏನೋ ಓಪನ್ ಬುಕ್ ಆಗಿ ಇರ್ತೀನಿ. ಯಾವುದೇ ಬಂದರೂ ಟ್ರೈ ಮಾಡ್ತೀನಿ. ನನಗದು ಸೆಟ್ ಆಗುತ್ತೆ, ನನಗದು ಚೆನ್ನಾಗಿ ಅನಿಸುತ್ತೆ ಅಂದರೆ ಖಂಡಿತ ಮಾಡ್ತೀನಿ. ಜಾಬ್ ಮಾಡಿಕೊಂಡು ಹೇಗೆ ಟೈಮ್ ಕೊಡ್ತಾ ಇದ್ರಿ ಇದಕ್ಕೆ ಅನ್ನುವಂಥದ್ದು? ಇಲ್ಲ, ಏನಾಯ್ತಂದ್ರೆ ನಾನು ಜಾಬ್ ಮಾಡ್ತಾ ಇದ್ನಲ್ವಾ, 1 year ಆದಮೇಲೆ ಕ್ವಿಟ್ ಮಾಡಿಬಿಟ್ಟು ನೆಕ್ಸ್ಟ್ ನನ್ನ ಪ್ಯಾಷನ್ ಏನಿದೆ ಅದನ್ನು ಮಾಡ್ಬೇಕು. ನಾನು ಫಸ್ಟ್ ಏನು ಅಂದ್ಕೊಂಡೆ, ಜಾಬ್ ಮಾಡ್ತಾನೆ ಎಲ್ಲದನ್ನೂ ಮಾಡೋಣ ಅಂತ, ಮಲ್ಟಿ ಟಾಸ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಖಂಡಿತ ಅದು ಯಾವುದೂ ವರ್ಕ್ ಆಗಿಲ್ಲ. ಬಿಕಾಸ್ ಹೋಲ್ ಡೇ, ಅದು ಬೇರೆ ವೀಕೆಂಡ್ಸಲ್ಲಿ ರಜೆನೇ ಇರ್ತಿರ್ಲಿಲ್ಲ ನನಗೆ. ಸೊ
ಅದ್ಯಾವುದು ವರ್ಕ್ ಆಗಲಿಲ್ಲ, 1 year ಮಾಡಿಬಿಟ್ಟು ಕ್ವಿಟ್ ಮಾಡೋಣ ಅಂತ ಹೇಳ್ತೀನಿ. ನಮ್ಮ ಪಪ್ಪಂಗೆ ಫೋನ್ ಮಾಡಿಬಿಟ್ಟು ನಾನು ಕ್ವಿಟ್ ಮಾಡಿಬಿಟ್ಟು ನಾನು ಆ್ಯಕ್ಟಿಂಗಿಗೆ ಹೋಗ್ಬಿಡ್ತೀನಿ ಅಂತಿದ್ದೆ. ಪಪ್ಪ ಅವಾಗ ಫುಲ್ ಶಾಕ್, ಹೌದಾ ಅಂತೆಲ್ಲ ಫುಲ್ ಶಾಕ್ ಆಗ್ತಿದ್ರು. ಬಟ್ ಅದೇ 1 year ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಜಾಬಿಗೆ ಸ್ವಿಚ್ ಆಗಬೇಕು ಆರ್ ಏನೋ ಆ್ಯಕ್ಟಿಂಗ್ ಕಡೆ ಹೋಗಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೆ ಅಲ್ವಾ. ಕರೆಕ್ಟ್ ಟೈಮಿಗೆ ಆಡಿಷನ್ ಬಿಟ್ಟರು ಮಹಾನಟಿ. ಸೊ ಮ್ಯಾನೇಜರಿಗೆ ಸುಳ್ಳೆಲ್ಲ ಹೇಳಿಬಿಟ್ಟು ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ರೌಂಡ್ ಆಡಿಷನ್ಸ್ ಕ್ಲಿಯರ್ ಮಾಡ್ತಾ ಬಂದೆ. ಯಾವಾಗ ಮೆಗಾ ಆಡಿಷನಿಗೆ ಸೆಲೆಕ್ಟ್ ಆದೆ ಅವಾಗ ಹೇಳಿದೆ ಈ ಥರ ಹೋಗ್ತಿದ್ದೀನಿ ನಾನು, ಸೊ ನಂಗೆ ಒಂದು ಬ್ರೇಕ್ ಬೇಕು, 1 week ನನಗೆ ಟೈಮ್ ಕೊಡಿ ಅಂತೆಲ್ಲ ಹೇಳಿದೆ. ಟೈಮ್ ಕೊಟ್ಬಿಟ್ಟು ಅವ್ರು ಕೊಟ್ಟರು, ಪಾಪ ನನ್ನ ಮ್ಯಾನೇಜರು ಕೊಟ್ಬಿಟ್ಟು ನಾನು ಆಡಿಷನ್ ಕೊಟ್ಟು ಮೆಗಾ ಆಡಿಷನ್ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಗಿ 1 weekಲ್ಲಿ ಪೇಪರ್ ಡ್ರಾಪ್ ಮಾಡಿದೆ. ಕೆಲಸ ಇದಾಗಲ್ಲ ಅಂತ ಗೊತ್ತಾಯಿತು ನನಗೆ. ಹೆಂಗೋ 1 year ಎಕ್ಸ್ಪೀರಿಯನ್ಸ್ ಇದೆ. ಸೊ ಇವಾಗ ನನ್ನ ತಲೆಯಲ್ಲಿ ಇದ್ದಿದ್ದು, ನಾನು ಇವಾಗ ಸಿನಿಮಾಗೆ ಬಂದರೂ ಕೂಡ ಅಕಸ್ಮಾತ್ ಹೇಳೋಕ್ಕಾಗಲ್ಲ, ಏನಾಗುತ್ತೋ ಗೊತ್ತಿಲ್ಲ ಅಲ್ವಾ. ವರ್ಕ್ ಹಂಗಾಗಬಾರ್ದು ದೇವ್ರೆ ಪ್ಲೀಸ್. ವರ್ಕ್ ಆಗಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಹೋಗೋದಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ ಅನ್ನೋದೊಂದು ನಂಬಿಕೆಯಲ್ಲಿ ಬಂದೆ. ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಡ್ಯಾನ್ಸ್ ಮಾಡಿದ್ರಿ ರಕ್ಷಿತ್ ಅವ್ರ ಜೊತೆ. ಸೊ ಅವಾಗ ಬೆಸ್ಟ್ ಪರ್ಫಾರ್ಮರ್ ಅನ್ನುವಂಥದ್ದು ಬಂದಿತ್ತು. ಸೊ ಎಷ್ಟೋ ಬಾರಿ ಬಂದಿದೆ ನಿಮಗೆ. ಆಮೇಲೆ ಥಿಯೇಟ್ರ್ ಮುಂದೆ ನಿಮ್ಮದೇ ಒಂದು ಬ್ಯಾನರ್ ಇತ್ತು. ಸೊ ಫಸ್ಟ್ ಟೈಮು ನಾವು ಬೆಳ್ಳಿ ಪರದೆಗೆ ಇಡೋಕ್ಕೂ ಮುಂಚೆನೆ ಬಂದಿದೆ ಬ್ಯಾನರು ಅಂದಾಗ ಅದನ್ನ ತಗೊಳ್ಳೋದು ತುಂಬ ಕಷ್ಟ. ಬಂದಿದೆಯಲ್ಲ ಅನ್ನುವಂಥದ್ದು. ಸೊ ಹೇಗೆ ಅನ್ನಿಸ್ತು ನಿಮಗೆ? ಹಾಂ, ರಕ್ಷಿತ್ ಅವ್ರ ಜೊತೆ ಇದು ಮಾಡಿದಾಗ ಅಲ್ಲಿಂದ ನನ್ನ ಜರ್ನಿ ಚೇಂಜ್ ಆಯ್ತು ಆ್ಯಕ್ಚುಲಿ, ಆ ಡ್ಯಾನ್ಸ್ ಪರ್ಫಾರ್ಮೆನ್ಸಿಂದ. ಸೊ ಕಟ್ಔಟ್ ಹೇಳಬೇಕಂದ್ರೆ ನಾನು ರಾಯಲ್ ಮೂವಿ ಅಂತ ಮೆನ್ಷನ್ ಮಾಡಿದೆ ಅಲ್ವಾ. ನಾನು ಆಫೀಸಿಗೆ ಹೋಗ್ತಾ JP ನಗರಲ್ಲಿ ಹೋಗ್ತಾ ಇದ್ದಿದ್ದು ನಾನು. ಸೊ ಅಲ್ಲೊಂದು ಥಿಯೇಟರಲ್ಲಿ ನಮ್ಮ ವಿರಾಟ್ ಸರ್ದು ದೊಡ್ಡ ಕಟ್ಔಟ್ ಇತ್ತು. ನನಗೆ ಅವಾಗ ಏನಂದರೆ ನಾನು ಈ ಮೂವಿಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಲ್ವಾ, ವಿರಾಟ್ ಸರ್ದು ಇಷ್ಟು ದೊಡ್ಡ ಕಟ್ಔಟ್ ಇದೆ. ಆಮೇಲೆ ಅದನ್ನೆಲ್ಲ ನೋಡಿದಾಗ ಫೋಟೋಸ್ ಎಲ್ಲ ತೆಕ್ಕೊಂಡು ನಂದಲ್ಲ ಅದು, ಬಟ್ ಅವ್ರದ್ದಲ್ವಾ, ನಾನು ಆ ಮೂವಿಲಿ ಒಂದು ಪಾತ್ರ ಮಾಡಿದ್ದೀನಿ, ಅವ್ರು ಕಟ್ಔಟ್ ಹಾಕಿದ್ದಾರೆ ಅಂತೆಲ್ಲ ತುಂಬ ಖುಷಿ ಪಟ್ಟಿದ್ದೆ. ಅದೇ ಥರ ಇಲ್ಲಿ ಮಹಾನಟಿಗೆ ಬಂದಾಗ ನಾನು ಪ್ರಿಯಾಂಕಾ ಅವ್ರದ್ದು ಕಟ್ಔಟ್ ನೋಡಿದ್ದೆ ಲಾಸ್ಟ್ ಇಯರ್ ಅವ್ರದ್ದು ಬಂದಾಗ. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದಾಗ ವಾವ್ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಅನಿಸ್ತಾ ಇತ್ತು. ಇಲ್ಲಿ ಬಂದಾಗ ವಂಶಿದಾದ್ಮೇಲೆ ನಂದೇ ಕಟ್ಔಟ್ ಬಂದಿದ್ದು. ಸೊ ಅವತ್ತು ನನಗೆ ನಂಬಕ್ಕೆ ಆಗಲಿಲ್ಲ ಆ್ಯಕ್ಚುಲಿ, ನಿಜವಾಗ್ಲೂ ನನ್ನ ಕಟ್ಔಟ್ ಬರತ್ತಾ ಅಂತ. ಅಲ್ಲಿ ಹೋಗಿ ಥಿಯೇಟರ್ ಮುಂದೆ ನಿಂತ್ಕೊಂಡು ನಾನು 20-25 feet ಕಟ್ಔಟ್ ನೋಡಿ, ಅದು ರಜನಿಕಾಂತ್ ಸರ್ ಪಕ್ಕದಲ್ಲಿ ಕಟ್ಔಟ್, ಅದು ಕೂಲಿ ಸಿನಿಮಾದು ಪಕ್ಕದಲ್ಲಿ. ವಾವ್, ಅಂದ್ರೆ ಹೀರೋಸ್ದು ಕಟ್ಔಟ್ ಎಲ್ಲ ಹಾಕ್ತಾರೆ, ಹೀರೋಯಿನ್ಸ್ದೆಲ್ಲ ಐ ಥಿಂಕ್ ಸ್ವಲ್ಪ ಕಮ್ಮಿ ಅಲ್ವಾ ಅನ್ಸತ್ತಲ್ವಾ. ಸೊ ಅದನ್ನೆಲ್ಲ ನೋಡು, ಅದು ರಜನಿಕಾಂತ್ ಸರ್ ಪಕ್ಕದಲ್ಲಿ ಅವ್ರ ಕಟ್ಔಟ್ ಅಷ್ಟು ಹೈಟ್ ಇದೆ. ಅದೆಲ್ಲ ಒಂಥರ ವೆರಿ ಬೆಸ್ಟ್ ಮೂಮೆಂಟ್ ಅದೆಲ್ಲ. ಸಿನಿಮಾ ಆಪರ್ಚುನಿಟಿ ಏನಾದರೂ ಬಂದಿದೆಯಾ? ಮಾತಾಡುವಂಥ ಕೆಲಸ ಆಗಿದೆಯಾ? ಅಂದರೆ ಮಹಾನಟಿಗೆ ಇಲ್ಲಿ ಬಂದಿದ್ದೀನಿ ಅಂತ ಏನೋ ಹೇಳ್ಬೇಕಂದ್ರೆ, ಮಹಾನಟಿಗೆ ಬಂದಿದ್ದೀನಲ್ವಾ. ಸೊ ಬರುತ್ತೆ, ಅದೇ ಎಲ್ಲ ಕನ್ಫರ್ಮ್ ಆದಮೇಲೆ ಐ ಥಿಂಕ್ ಹೇಳ್ಬೋದು ಅನ್ಸತ್ತೆ. ಬಂದಿದೆ ಆಲ್ರೆಡಿ ಏನು ಅಂದ್ರೆ ಮಾತಾಡುವಂತ ಕೆಲಸ ಆಗಿದೆ, ಬಟ್ ಅದೇ ನೋಡ್ಬೇಕು ಏನಂತ. ಓಕೆ, ಊರಿಗೆ ಹೋಗಿದ್ರ ಇದಾದ್ಮೇಲೆ? ರೆಸ್ಪಾಂಡ್ ಹೆಂಗಿದೆ ಊರಿನ ಜನರದು? ಊರಿಗೆ ಆಕ್ಚುಲಿ ಹೋಗಿಲ್ಲ, ಹೋಗ್ಬೇಕು ಹೇಗಿದೆ ಅಂತ. ಅದು ಬೇರೆ, ನಾನು ಸ್ಕೂಲಲ್ಲೆಲ್ಲ ಇದ್ದಾಗ ನಂದು 10th standard ಅಲ್ಲಿ ಡಿಸ್ಟಿಂಕ್ಷನ್ 80% ಮೇಲ್ ಬಂದವ್ರದ್ದೆಲ್ಲ ಚಿಕ್ಕ ಫೋಟೋಸ್ ಹಾಕ್ತಾರಲ್ಲ, ಅದನ್ನೆಲ್ಲ ನೋಡ್ದಾಗ್ಲೇನೆ ನನ್ನ ಫೋಟೋ ಹಾಕಿದ್ದಾರೆ ಅಂತೆಲ್ಲ ಖುಷಿ ಆಗ್ತಿತ್ತು. ಅದು ಬಿಟ್ಟು ನಂದು ಫಿನಾಲೆಗೆ ಸೆಲೆಕ್ಟ್ ಆಗಿದಾಗ ನಮ್ಮ ತೀರ್ಥಹಳ್ಳಿಲಿ ಫುಲ್ ಬ್ಯಾನರ್ಸ್ ಎಲ್ಲ ಹಾಕಿದ್ರು. ಅದನ್ನೆಲ್ಲ ಹೋಗಿ ನೋಡಬೇಕು, ಕಾಯ್ತಾ ಇದ್ದೀನಿ ಹೋಗ್ಬಿಟ್ಟು ನೋಡಿ ಕಣ್ ತುಂಬ್ಕೋಬೇಕು ಅಂತ. ಮಹಾನಟಿಯಿಂದ ಮಾನ್ಯ ಅವರು ಏನ್ ಪಡ್ಕೊಂಡ್ರು, ಏನ್ ಕಲ್ತ್ಕೊಂಡ್ರು ಅನ್ನುವಂಥದ್ದು? ಮಹಾನಟಿಯಿಂದ ನಾನು ತುಂಬಾನೇ ಪಡ್ಕೊಂಡಿದ್ದೀನಿ, ತುಂಬಾನೇ ಕಲ್ತ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಹಾನಟಿಗಿಂತ ಮುಂಚೆ ಒಂದು ಏನು ಇಂಟೀರಿಯರ್ ಡಿಸೈನರ್ ಆಗಿ ಇದ್ದೆ. ಇಲ್ಲಿಗೆ ಬಂದ್ಬಿಟ್ಟು ಒಂದು ಆ್ಯಕ್ಟ್ರೆಸ್ ಆಗಿ ಏನು
ತುಂಬ ಕಲ್ತ್ಕೊಂಡಿದ್ದೀನಿ, ಆ್ಯಕ್ಟಿಂಗ್ ಕಲ್ತ್ಕೊಂಡಿದ್ದೀನಿ, ಡ್ಯಾನ್ಸ್ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ, ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ, ಏನು ಒಬ್ರ ಹತ್ರ ಮಾತಾಡಬೇಕಾದ್ರೆ ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ. ಈ ಥರ ಎಲ್ಲ ನಿಜವಾಗ್ಲೂ ಮಾತೇ ಬರ್ತಿರ್ಲಿಲ್ಲ ಅವಾಗೆಲ್ಲ. ಸ್ಟಾರ್ಟಿಂಗ್ ಎಪಿಸೋಡಲ್ಲೆಲ್ಲ ಅನುವಕ್ಕ ಕ್ವೆಶನ್ಸ್ ಕೇಳಿದಾಗ ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಇವಾಗ ಫಿನಾಲೆ ಎಪಿಸೋಡ್ಸ್ ಎಲ್ಲ ನೋಡಿದಾಗ ವಾವ್ ಇಷ್ಟು ಚೇಂಜ್ ಆಗಿದ್ದೀನಿ ಅಂತ ಅನಿಸ್ತಾ ಇತ್ತು. ಹೆಸಿಟೇಷನ್ಸ್ ಎಲ್ಲ ಸ್ವಲ್ಪನೂ ಇಲ್ಲ, ಎಲ್ಲ ಹೋಗಿದೆ. ಸೊ ತುಂಬಾ ಪಡ್ಕೊಂಡಿದ್ದೀನಿ. ಐ ಥಿಂಕ್ ಮಹಾನಟಿ ಅಂತ ರಿಯಾಲಿಟಿ ಶೋ ಬೇರೆ ಎಲ್ಲೂ ಬರಲ್ಲ ಅನ್ಸತ್ತೆ ಅದು ಈ ಥರ, ಬಿಕಾಸ್ ನಮ್ಗೆ ಎಲ್ಲದನ್ನೂ ಹೇಳ್ಕೊಡುತ್ತೆ. ಇದು ಒನ್ ಆಫ್ ದ ಬೆಸ್ಟ್ ರಿಯಾಲಿಟಿ ಶೋ ಅಂತಲೇ ಹೇಳ್ಬೋದು. ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬೇರೆ ಸ್ಟಾರ್ಟ್ ಆಗಿದೆ, ಇನ್ನು ಮುಂದಕ್ಕೆ ಬೇರೆ ಬೇರೆ ರಿಯಾಲಿಟಿ ಶೋಗಳು ಬರ್ತಾ ಇರುತ್ತೆ. ಸೊ ಹೋಗಿ ಪರ್ಫಾರ್ಮೆನ್ಸ್ ಮಾಡುವಂಥ ಪ್ರಯತ್ನ ಇದೆಯಾ? ಖಂಡಿತ. ಅಂದರೆ ಯಾವಾಗಲೂ ಅಂದರೆ ನನಗೊಂದಿರೋದು, ಏನೇ ಆಪರ್ಚುನಿಟಿ ಬಂದರೂ ಕೂಡ ಬಿಡಬಾರ್ದು ಅಲ್ವಾ. ಸೊ ಏನೇ ಬಂದ್ರೂ ಟ್ರೈ ಮಾಡಬೇಕು. ನನ್ನ ಟ್ರೈ ನಾನು ಮಾಡೋಣ ಅಂತ ಅದೊಂದು ತಲೆಯಲ್ಲಿದೆ. ಸೊ ಏನೇ ಬಂದ್ರೂ ಐ ಟ್ರೈ. ಕೊನೆಯದಾಗಿ ಮಾನ್ಯ ಅವರು ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಸೊ ವೀಕ್ಷಕರಿಗೆ ಏನು ಹೇಳಬೇಕಂದ್ರೆ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಸ್ಟಾರ್ಟಿಂಗಿಂದನೂ ಇಲ್ಲಿ ತನಕನೂ ನನಗೆ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ಸು ಎಲ್ಲ ಏನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಕೊಂಡು, ತುಂಬ ಚೆನ್ನಾಗಿ ನನಗೆ ಕಮೆಂಟ್ಸ್ ಆಗಿರ್ಬೋದು, ನನ್ನದು ಏನು ಮೆಸೇಜಸ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿಕೊಂಡು ತುಂಬಾ ಏನು ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹೀಗೆ ಏನು ಫಿನಾಲೆ ತನಕ ನನ್ನ ಕರ್ಕೊಂಡು ಬಂದಿದ್ದೀರಾ. ಹೀಗೆ ಮುಂದೆನೂ ಕೂಡ ನೆಕ್ಸ್ಟ್ ಏನು ಕೆಲಸ ಮಾಡ್ತೀನಿ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾನ್ಯ ರಮೇಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.